ಇನ್ನು ಕೃಷ್ಣಾ ನದಿಯಲ್ಲಿ ತೆಪ್ಪ ಪಲ್ಟಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ಳಂಬೆಳಗ್ಗೆಯೇ ಅಧಿಕಾರಿಗಳು ಇದೀಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು. ಕೃಷ್ಣಾ ನದಿಯಲ್ಲಿ ತೆಪ್ಪ ಪಲ್ಟಿ ಪ್ರಕರಣ ಬೆಳಗ್ಗೆಯಿಂದ ಮತ್ತೆ ಶೋಧ ಕಾರ್ಯ ಆರಂಭ ಆಗಿದೆ. ಇಲ್ಲಿವರೆಗೂ ಒಟ್ಟು 3 ಶವವನ್ನ ಪತ್ತೆ ಮಾಡಿದ್ದಾರೆ. 40 ವರ್ಷದ ತಯಾಬ್ ಚೌಧರಿ ಅವರ ಮೃತದೇಹ ಪತ್ತೆಯಾಗಿದ್ದು, ಮತ್ತೊಬ್ಬರು ದಶರಥ್ ಗೌಡರ್ ಅಂತ 60 ವರ್ಷ ಅವರ ಮೃತದೇಹ ಕೂಡ ಪತ್ತೆಯಾಗಿದೆ. ಇನ್ನೊಂದು ಕಡೆ ಮೀನ್ ಹಿಡಿಯೋಕೋಸ್ಕರ ಬಲೆ ಹಾಕಿದ್ರು, ಅದರಲ್ಲಿ ಸಿಗಾಕೊಂಡಿದ್ರು. ಬೆಳಬೆಳಗ್ಗೆ ಕಾರ್ಯಾಚರಣೆ ನಡೆಸಬೇಕಾದ್ರೆ ಒಂದು ಮೃತದೇಹ ಸಿಗಾಕೊಂಡಿತ್ತು. ಅದನ್ನ ಚಾಕುವಿನಿಂದ ಕಟ್ ಮಾಡಿ ಮೃತದೇಹವನ್ನ ಹೊರ ತೆಗೆದಿದ್ದಾರೆ. ರಾತ್ರಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ಇದೇ ಮೀನಿನ ಬಲೆ ಅಡ್ಡಿಯಾಗಿತ್ತು, ಹಾಗಾಗಿ ಕಾರ್ಯಾಚರಣೆನ ಸ್ಟಾಪ್ ಮಾಡಿದ್ರು. ಪೊಲೀಸರು ಹಿಡಿಯಕ್ ಬರ್ತಾ ಇದ್ದಾರೆ ಅಂತ, ಜೂಜಾಟ ಆಡ್ತಾ ಇದ್ದವರು ಪೊಲೀಸರು ಹಿಡಿಯಕ್ ಬರ್ತಾ ಇದ್ದಾರೆ ಅಂತ ಏಕಾಏಕಿ ತೆಪ್ಪ ತಗೊಂಡು ಮುಂದೆ ಪಾಸ್ ಆಗೋಣ, ತಪ್ಪಿಸ್ಕೊಬಿಡೋಣ ಅಂತ ಹೋಗಿದ್ದಾರೆ. ಆಗ ಆಗಿರುವಂತಹ ಅವಾಂತರ ಇದು. 8 ಮಂದಿ ನೀರು ಪಾಲಾಗಿತ್ತು. 2 ಈಜ್ಕೊಂಡು ದಡ ಸೇರಿದ್ರು. ಉಳಿದವ್ರಿಗೋಸ್ಕರ ಇದೀಗ ಕಾರ್ಯಾಚರಣೆ ನಡೆಸಬೇಕಾದ್ರೆ ನಿನ್ನೆ ಒಬ್ಬರ ಮೃತದೇಹ ಪತ್ತೆಯಾಗಿತ್ತು. ಬೆಳಗ್ಗಿನಿಂದ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ. ತೆಪ್ಪ ಪಲ್ಟಿಯಾದ ಘಟನೆ ಏನಿದೆ, ತೆಪ್ಪ ಪಲ್ಟಿಯಾದ ಘಟನೆ ನಂತರ ಬೆಳಗ್ಗೆ ಏನು ಅಂತಂದರೆ ಕೃಷ್ಣಾ ನದಿಯಲ್ಲಿ ಈಗ ಏನು ಅಂದರೆ ಶೋಧ ಕಾರ್ಯಾಚರಣೆ ಕೂಡ ಪ್ರಾರಂಭ ಆಗಿತ್ತು. ಅಗ್ನಿಶಾಮಕ ದಳ ಯಶಸ್ವಿಯಾಗಿ ಏನು ಅಂತಂದರೆ ಒಂದು ಶವವನ್ನು ಈಗ ಆಲ್ರೆಡಿ ಇನ್ನೊಂದು 2 ಗಂಟೆಯಲ್ಲಿ ಹೊರಗಡೆ ತೆಗೆದಿದ್ದಾರೆ. ಹಾಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿಗಳಂತ ರಂಗನಾಥ್ ಸರ್ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ಯಾವ ರೀತಿ ಕಾರ್ಯಾಚರಣೆ ಇತ್ತು, ಯಾವಾಗ ಪ್ರಾರಂಭ ಆಯಿತು, ಏನೆಲ್ಲ ಆಗಿದೆ, ಈಗ ಯಾವ ಶವ ಪತ್ತೆಯಾಗಿದೆ? ಮೊದಲನೇದಾಗಿ ನಿನ್ನೆ ರಾತ್ರಿ ನಮಗೆ 7 ಗಂಟೆಗೆ ಕರೆ ಬಂದಾಗ ಏನಪ್ಪ ಅಂದರೆ ಈ ರೀತಿ ಬಳುತಿ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ಏನಪ್ಪ ಅಂದರೆ ತೆಪ್ಪದಲ್ಲಿ ತೆರಳುತ್ತ 5 ಮಂದಿ ಟ್ರಾಪಲ್ಡ್ ಆಗಿ ಬಿದ್ದಿರ್ತಾರೆ ಅಂತ ಹೇಳಿದರು. ನಾವು ತಕ್ಷಣ ಮತ್ತು ನಮ್ಮ ಬೆಳಗ್ಗೆ ಶ್ರೇಣಿಯಿಂದ ಗಾಡಿಯನ್ನು ಟರ್ನ್ಔಟ್ ಮಾಡಿದ್ವಿ. ನಾವು ಸಹ ಬಂದ್ವಿ. ರಾತ್ರಿ ಆಗಿರೋದ್ರಿಂದ ನಾವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಮಾರ್ನಿಂಗ್ ಇವತ್ತು ನಾವು ಬಾಲ್ಕೋಟೆ, ಬಿಜಾಪುರ, ಜಮಖಂಡಿ ಮತ್ತು ಬೀಳ್ಗಿಯ ಒಂದು 4 OBM ಬೋಟ್ ಮಷಿನ್ ತಂದು ಕಾರ್ಯಾಚರಣೆಯನ್ನು ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭಿಸಿದ್ದೀವಿ. ಇದಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ತಗೊಂಡು ಬೆಂಗಳೂರಿನಲ್ಲಿರುವಂಥ ನಮ್ಮ ಹಿರಿಯ ಅಧಿಕಾರಿಗಳಿಗೂ ವಿಷಯ ತಿಳಿಸಿ ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಹುಬ್ಬಳ್ಳಿಯಿರುವಂಥ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಏನಪ್ಪ ಅಂದರೆ ನಾವು ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ. ಅದರೊಳಗೆ ಏನಪ್ಪ ಅಂದರೆ ನಮ್ಮ ಒಂದು ಬೆಳಗ್ಗೆಯಿಂದ ಅಂದರೆ 6 ಗಂಟೆಯಿಂದ ಪ್ರಾರಂಭ ಆಗಿದೆ ಸರ್ ಕಾರ್ಯಾಚರಣೆ. 6 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಒಂದೇನು ಶವ ಪತ್ತೆ ಆಗಿದೆ ಅಂತ ಹೇಳಿದೆ ಸರ್, ಅದ್ರ ಬಗ್ಗೆ? ಈ ಬೆಳಗ್ಗೆಯಿಂದ ತಾವು ಹೇಳಿದಂಗೆ ನಾವು 4 ಬೋಟ್ಗಳಾಗಿ ಕಾರ್ಯಾಚರಣೆ ನಡೆಸಿದ್ದೀವಿ. ಈಗ ಒಂದು ಬೋಟಿನಲ್ಲಿ ಏನಪ್ಪ ಅಂದರೆ ಒಬ್ಬರು ಮೃತದೇಹ ಪತ್ತೆಯಾಗಿಬಿಟ್ಟು ಅವ್ರನ್ನ ನಾವು ತಯಾಬ್ ಅನ್ನೋಂಥ ವ್ಯಕ್ತಿ ಹೆಸರು ಕೇಳಲ್ಪಟ್ಟಿದೆ. ಅವ್ರನ್ನ ಏನಪ್ಪ ಅಂತಂದರೆ ಈಗ ಆಂಬುಲೆನ್ಸ್ನಲ್ಲಿ ಹಾಕಿ ಸರ್ಕಾರಿ ಆಸ್ಪತ್ರೆ ಬಿಜಾಪುರಕ್ಕೆ ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಸಹ ಪೊಲೀಸ್ ಅಧಿಕಾರಿಗಳು ಸಹ ಈ ಒಂದು ಘಟನೆ ನಡೆದಂಥ ಸ್ಥಳದಲ್ಲಿ ಹಾಜರಿರ್ತಾರೆ. ನಮ್ಮ ಸಿಬ್ಬಂದಿ ಮತ್ತೆ ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದೀವಿ. ಇನ್ನಿನ ಹೆಚ್ಚಿನ ಫೋಟೋ ವ್ಯವಸ್ಥೆ ಬೇಕಾದಲ್ಲಿ ನಾವು ಹಿರಿಯ ಅಧಿಕಾರಿ ಮಾರ್ಗದರ್ಶನ ತಗೊಂಡು ನಾವು ತರಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ಪ್ರಮುಖವಾಗಿ ಅಂದರೆ ಈಗ ಏನು ಶವ ತರ್ತಾ ಇದ್ರು ಅವಾಗ ಒಂದು ಸ್ವಲ್ಪ ಏನಂತಂದರೆ ಒಳಗಡೆ ಹಾಕಿದಂತೆ ಏನು ಮೀನು ಹಿಡಲಿಕ್ಕೆ ಏನು ಅವರು ಬಲಿ ಹಾಕಿರ್ತಾರೆ, ಅದು ಎಲ್ಲ ಅಡೆತಡೆ ಆಯಿತು. ಯಾವ ರೀತಿ ಅಡೆತಡೆ ತೆಗೆದು ಅದನ್ನು ಕರ್ಕೊಂಬಂದರು ಅಂತ? ಈಗ ಸಹಜವಾಗಿ ಏನಪ್ಪ ಅಂದರೆ ಹಿನ್ನೀರು ಇರೋದ್ರಿಂದ ಇಲ್ಲಿ ಮೀನುಗಾರರು ಬಲೆ ಹಾಕುವಂಥ ಪ್ರೊಸೀಜರ್ ಇದೆ. ಬಲೆ ಹಾಕಿರೋದನ್ನು ನಮ್ಮ ಬೋಟ್ ಆಡಲಿಕ್ಕೆ ಮಷಿನಿಗೆ ಬಲೆ ಸಿಕ್ಕಾಕೊಂಡು ನಮ್ಗೆ ಕಾರ್ಯಾಚರಣೆ ಮಾಡಲಿಕ್ಕೆ ತೊಂದರೆ ಆಗ್ತಾಯಿತ್ತು. ಆದರೂ ನಮ್ಮ ಸಿಬ್ಬಂದಿಗಳು ಬ್ಲೇಡ್ಲಿಂದ ಚಾಕುಲಿಂದ ಕಟ್ ಮಾಡಿ ಏನಪ್ಪ ಅಂದರೆ ಸರ್ಚಿಂಗ್ ಪ್ರೊಸೆಸನ್ನು ಮಾಡಿದ್ದಾರೆ. ಅದು ಬಲೆಯನ್ನು ತೆಗೆಸುವಂಥ ವ್ಯವಸ್ಥೆನೂ ಸಹ ಜಿಲ್ಲಾಡಳಿತ ಪೊಲೀಸ್ ಇಲಾಖೆದವರು ಸಹ ಮಾಡ್ತಾ ಇರುವಂಥ ವಿಷಯನ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದೆ. ನಮ್ಮ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸರ್, ಈಗ SDRM ಟೀಮ್ ಬರ್ತಾ ಇದೆ, ಅವರು ಟೀಮ್ ಮತ್ತು ನೀವು ಬರ್ತಾ ಇದೆಯಾ ಅಥವಾ ನಿಮ್ಮ ಅಷ್ಟರಲ್ಲಿನ ಕಾರ್ಯಾಚರಣೆ ಮುಗಿಬೋದು? ಈಗ ಇನ್ನೂ ಹೆಚ್ಚಿನ ಈಗ ಅಂತೂ 4 ಬೋಟ್ಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇನ್ನು ಹಿರಿಯ ಅಧಿಕಾರಿಗಳ ಒಂದು ಗಮನಕ್ಕೆ ತಂದು ಅವರು ಹಿರಿಯ ಏನು ಮಾರ್ಗದರ್ಶನ ಕೊಡ್ತಾರೆ ನಾವು ಅದನ್ನು ಫಾಲೋಅಪ್ ಮಾಡಿ ಮುಂದಿನ ಕ್ರಮ ಕೈಗೊಳ್ತೇವೆ. ಅಂದರೆ ಇನ್ನೂ ಹೆಚ್ಚಿನ ಬೋಟ್ಗಳ ಅವಶ್ಯಕತೆ ಏನಾದರೂ ಬೀಳುತ್ತಾ? ಆಮೇಲೆ ಏನೇನು ಮತ್ತೆ ಏನಾದರೂ ಸಲಕರಣೆಗಳೇನಾದರೂ ಅವಶ್ಯಕತೆ ಬೀಳುತ್ತಾ ಅಂತ? ಇಲ್ಲ, ಆಲ್ರೆಡಿ ನಮ್ಮಲ್ಲಿ 4 ಬೋಟ್ಗಳನ್ನು ಹಾಕಿ ಕಾರ್ಯಾಚರಣೆ ಮಾಡ್ತಾಯಿದ್ವಿ. ಗ್ರಾಫ್ನಲ್ಲಿ ಒಂದು ಬಿಟ್ಟು ಒಂದೊಂದು ಬೋಟ್ನಲ್ಲಿ 2 ಗ್ರಾಫ್ನಲ್ಲಿ ಹಾಕಿದ್ದೀವಿ. ಗ್ರಾಫ್ನಲ್ಲಿಂದ ಪ್ರೊಸೆಸ್ ಮಾಡಿದ್ವಿ. ಇನ್ನು ನಮ್ಮ ಠಾಣೆಗಳಿಂದ ಗ್ರಾಫ್ನಲ್ಲಿ ತರಿಸುವಂಥ ವ್ಯವಸ್ಥೆನೂ ಮಾಡಿದ್ದೀನಿ. ಮತ್ತು ಲುಬ್ರಿಕೆಂಟ್ ಏನು ಬೋಟಿಗೆ ಏನು ಬೇಕಾದ ಪೆಟ್ರೋಲ್ ಆಗಿರ್ಬೋದೇನೋ ನಾವು ಸ್ಟೋರೇಜನ್ನು ಮಾಡ್ಕೊಂಡಿದ್ದೀವಿ. ಕಾರ್ಯಾಚರಣೆ ಯಾವುದೇ ರೀತಿ ಅಡೆತಡೆ ಇಲ್ಲದಂಗೆ ಕಾರ್ಯಾಚರಣೆ ಮಾಡ್ತೀವಿ. ಈಗ ಯಾವುದೇ ರೀತಿ ಅಡಚಣೆ ಇಲ್ಲ ಅಂದರೆ ಎಷ್ಟು ಗಂಟೆವರೆಗೂ ನೀವು ಮಾಡಬಹುದು ಅಂತ ಕಾರ್ಯಾಚರಣೆ? ಇದೇ ರೀತಿ ಮುಂದುವರೆದ್ರೆ ಎಷ್ಟು ಗಂಟೆವರೆಗೂ ಕಾರ್ಯಾಚರಣೆ ಮಾಡ್ಬೋದು ಸರ್? ಈಗ ಅದು ಬಾಡಿ ಹೆಂಗೆ ಶವ ಪತ್ತೆ ಆದರೆ ಬೇಗನೆ ಮುಗಿತೆ. ಅದರದ್ದು ನಾವು ಸಾಯಂಕಾಲ ಮಟ್ಟ ಅಪ್ ಟು ಇದು ಮುಳುಗುವವರೆಗೂ ಏನಪ್ಪ ಅಂದ್ರೆ ನಾವು ಕಾರ್ಯಾಚರಣೆ ಮಾಡುವಂಥ ವ್ಯವಸ್ಥೆ ಇರುತ್ತೆ ನಮ್ಮಲ್ಲಿ. ಅಂದರೆ ಒಂದು ವೇಳೆ ರಾತ್ರಿ ಆದರೆ ಕಾರ್ಯಾಚರಣೆ ಮಾಡೋಕ್ಕಾಗಲ್ಲ ಸರ್, ಆದರೆ ರಾತ್ರಿ ಆದರೆ ಯಾವ ರೀತಿ ಕಾರ್ಯಾಚರಣೆ ಆಗಿದ್ರೆ ಮುಂದುವರಿಸ್ಬೋದು ಅಂತ? ರಾತ್ರಿಯಲ್ಲಿ ಆದರೆ ಈಗ ಬಲಿ ಇದೆ, ಅದು ನಮ್ಮ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಸೊ ರಾತ್ರಿಯಲ್ಲಿ ನಾವು
ಜಿಲ್ಲಾಡಳಿತ ಅಥವಾ ಹಿರಿಯ ಅಧಿಕಾರಿಗಳ ಅನುಮತಿ ತೊಗೊಂಡು ನಾವು ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಮತ್ತು ಅರ್ಲಿ ಮಾರ್ನಿಂಗ್ ನಾವು ಕಾರ್ಯಾಚರಣೆ ಮಾಡುವಂಥ ಪ್ರೊಸೀಜರ್ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಏನಂತಂದರೆ ಅಗ್ನಿಶಾಮಕ ದಳದ ಅಧಿಕಾರಿಗಳಂತ ರಂಗನಾಥ್ ಸರ್ ಮಾತು. ವಿಜಯಪುರದ ಕ್ಯಾಮರಾ ಪರ್ಸನ್ ಆನಂದ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.